ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 17/7/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 15/3/2020. ಓಂ ನಮಃ ಶಿವಾಯ. ಸೇವಾದಾರಿ ಮಕ್ಕಳೇ, ಈಗ ಈ ವಿಜ್ಞಾನದ ಸಾಧನವಾದ ಟೆಲಿಫೋನ್ ಅನ್ನು ಬಳಸಿಕೊಳ್ಳಿ. ಆಮೇಲೆ ಇದು ಬಂದಾಗುತ್ತದೆ. ಬೇಗ ಬೇಗ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಸಂದೇಶವನ್ನು ತಲುಪಿಸಿ. ಒಬ್ಬರಿಗೆ ಹೆಚ್ಚು ಸಮಯ ಕೊಡಬೇಡಿ. 5 ನಿಮಿಷ ಅಥವಾ 10 ನಿಮಿಷ ಅಷ್ಟೇ. ಆಮೇಲೆ ಇದು ನಿಂತು ಹೋಗುತ್ತದೆ. ಇದನ್ನು ಎಲ್ಲರಿಗೂ ಸಂದೇಶ ತಲುಪಿಸಿ, ಸರಿ ತಾನೆ? ಓಂ ನಮಃ ಶಿವಾಯ. ಮಕ್ಕಳ ಪ್ರಶ್ನೆಗಳು ಮತ್ತು ಪಿತಾಶ್ರೀ ಬ್ರಹ್ಮ ಬಾಬಾರವರ ಉತ್ತರ. ಪ್ರಶ್ನೆ: ಅಲ್ಲಿ ಸೂಕ್ಷ್ಮವತನದಲ್ಲಿ ಲೆಕ್ಕಾಚಾರ ಚುಕ್ತ ಮಾಡಲು ಬಹಳ ಟ್ರಾಫಿಕ್ ಇರುತ್ತದೆಯೇ ಎಂದು ಮಕ್ಕಳು ಬಾಬನಿಗೆ ಕೇಳುತ್ತಿದ್ದಾರೆ. ಬಾಬಾ ಅದಕ್ಕೆ ಉತ್ತರ ಹೇಳುತ್ತಿದ್ದಾರೆ, ಅಲ್ಲಿ 1 ಸೆಕೆಂಡಿನ ಕೆಲಸ, ಅಲ್ಲಿ ಕ್ಯೂನಲ್ಲಿ ನಿಲ್ಲಿಸುವುದು ಕೂಡ ಶಿಕ್ಷೆಯೇ ಆಗಿದೆ. ಅರ್ಥವಾಗುತ್ತಿದೆಯೇ? ಪ್ರತಿಯೊಂದು ಹೆಜ್ಜೆಯಲ್ಲೂ ಅಲ್ಲಿಂದ ಸಂಪೂರ್ಣ ಲೆಕ್ಕಾಚಾರ ಚುಕ್ತ ಮಾಡಿ ತಮ್ಮನ್ನು ತಾವು ಹಗುರ ಮಾಡಿಕೊಂಡು ನಂತರ ಪರಮಧಾಮದ ಯಾತ್ರೆಗೆ ಹೋಗುತ್ತಾರೆ. ಆಮೇಲೆ ಅಲ್ಲಿ ಯಾವುದೇ ಟೆನ್ಷನ್ ಇಲ್ಲ, ಲೆಕ್ಕಾಚಾರ ಇಲ್ಲ. ಎಲ್ಲರೂ ಬಹಳ ಚೆನ್ನಾಗಿ ನಂಬರ್ ವಾರ್ ಆಗಿ ಹೋಗಿ ತಮ್ಮ ತಮ್ಮ ಸೆಕ್ಷನ್ ನಲ್ಲಿ ಫಿಟ್ ಆಗುತ್ತಾರೆ. ಪ್ರಶ್ನೆ ಮಕ್ಕಳು ಬಾಬನಿಗೆ ಕೇಳುತ್ತಿದ್ದಾರೆ, ಜೀವ ಜಂತುಗಳ ಆತ್ಮಗಳು ಎಲ್ಲಿ ವಾಸಿಸುತ್ತವೆ ಬಾಬಾ? ಉತ್ತರ: ಅಲ್ಲೇ ಪರಮಧಾಮದಲ್ಲೇ ಇವೆ. ಅವುಗಳ ಸೆಕ್ಷನ್ ಬೇರೆಯಾಗಿದೆ. ನೋಡಿ ಮಕ್ಕಳೇ, ಅವು ಈ ಸೃಷ್ಟಿಯ ಅಲಂಕಾರವಾಗಿವೆ. ಅರ್ಥವಾಯಿತೆ? ಸತ್ಯಯುಗಕ್ಕೆ ಬಂದಾಗ ಹಸುಗಳು ಬೇಕು, ಮಾತನಾಡುವ ಹಕ್ಕಿಗಳು ಬೇಕು, ಸಂಗೀತ ಹೇಳುವವರು ಬೇಕು. ಅವುಗಳಲ್ಲೂ ಆತ್ಮವೇ ಇದೆ. ಆದರೆ ಅವು ನಿಮ್ಮ ಜೊತೆ ಜೊತೆಯಲ್ಲೇ ಬರುತ್ತವೆ. ಏಕೆಂದರೆ ಅಲಂಕಾರವನ್ನು ಜೊತೆಗೆ ಮಾಡಬೇಕಲ್ಲವೇ? ಆಗಲೇ ಸಂಸಾರ ಸುಂದರವಾಗಿ ಕಾಣುವುದು. ಈಗಿನ ಜೀವ ಜಂತುಗಳು ಹಾನಿ ಮಾಡುವಂತಹವುಗಳಾಗಿವೆ. ಆದರೆ ಅವು ಮೊದಲು ಎಂದೂ ಹಾನಿ ಮಾಡಿರಲಿಲ್ಲ. ಮೊದಲು ಮನುಷ್ಯಾತ್ಮಗಳು ಅವುಗಳಿಗೆ ದುಃಖ ಕೊಟ್ಟವು. ಆದರೆ ನಂತರ ಅವು ಇವರಿಗೆ ದುಃಖ ಕೊಡಲು ಶುರು ಮಾಡಿದವು. ಮೊದಲು ಪ್ರಾರಂಭ ಮಾಡಿದ್ದು ದುಃಖ ಕೊಡಲು ಮನುಷ್ಯಾತ್ಮನೇ. ಪ್ರಶ್ನೆ: ಹಾವು ಮೊದಲಾದವುಗಳು ಅಲ್ಲಿ ಸತ್ಯಯುಗದಲ್ಲಿ ಇರುತ್ತವೆಯೇ? ಉತ್ತರ: ಇಲ್ಲ ಇಲ್ಲ, ಅಲ್ಲಿ ಸತ್ಯಯುಗದಲ್ಲಿ ಯಾವುದೇ ವಿಷಕಾರಿ ಪ್ರಾಣಿಗಳು ಇರುವುದಿಲ್ಲ. ಹೌದು, ಸಿಂಹಗಳು ಕೂಡ ಬಹಳ ಶಾಂತವಾಗಿರುತ್ತವೆ. ಎಲ್ಲವೂ ಹಣ್ಣು ತಿನ್ನುತ್ತವೆ. ಈ ಉಲ್ಟಾ ಪಲ್ಟಾ ತಿನ್ನುವಂತವು ಇರುವುದಿಲ್ಲ. ಎಲ್ಲವೂ ಹಣ್ಣು ತಿನ್ನುವಂತವು ಶಾಕಾಹಾರಿಗಳಾಗಿರುತ್ತವೆ. ಪ್ರಶ್ನೆ: ಬಾಬಾ, ಈ ಡೈನಾಸರ್ ಮೊದಲಾದವುಗಳೇನು? ಅದರ ಬಗ್ಗೆಯೂ ಬಹಳ ಕೇಳುತ್ತಾರೆ ಬಾಬಾ. ಉತ್ತರ: ನೋಡಿ ಮಕ್ಕಳೇ, ಯಾವಾಗ ದ್ವಾಪರ ಯುಗ ಬರುತ್ತದಲ್ಲವೇ, ಸೃಷ್ಟಿಯಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲ ಉಂಟಾಗುತ್ತದೆ. ಆಗ ಇಂತಹ ದೊಡ್ಡ ದೊಡ್ಡ ಪ್ರಾಣಿಗಳು ಹೊರಬರುತ್ತವೆ. ಅವುಗಳ ವಾಸವು ಕಾಡುಗಳಲ್ಲಿ ಇರುತ್ತದೆ. ಆದರೆ ಅವು ಇರುತ್ತವೆ, ದೊಡ್ಡ ದೊಡ್ಡ ಪ್ರಾಣಿಗಳಿರುತ್ತವೆ. ಆದರೆ ದ್ವಾಪರ ಯುಗದ ನಂತರ ಅವು ಹೊರಬರಲು ಶುರು ಮಾಡುತ್ತವೆ. ಅವುಗಳಿಗೂ ಒಂದು ಸಮಯವಿರುತ್ತದೆ. ಪ್ರಶ್ನೆ: ಬಾಬಾ, ಅವುಗಳದ್ದು ಒಂದು ವೃಕ್ಷ ಮೇಲೆ ಇರುತ್ತದೆಯೇ? ಹೇಗೆ ಆತ್ಮಗಳ ವೃಕ್ಷ ಪರಮಧಾಮದಲ್ಲಿದೆ, ಹಾಗೆ ಇಂಥ ಪ್ರಾಣಿಗಳ ವೃಕ್ಷನೂ ಇದೆನಾ? ಅವುಗಳು ಕೂಡ ಇತರ ಜೀವ ಜಂತುಗಳ ಗುಂಪಿನಲ್ಲಿ ಬರುತ್ತವೆ. ಎಷ್ಟು ಪ್ರಾಣಿಗಳಿವೆಯೋ, ಸಿಂಹ, ಆಡು, ಹಸು ಇವೆಲ್ಲವೂ ಒಂದೇ ಸೆಕ್ಷನ್ ನಲ್ಲಿ ಬರುತ್ತವೆ. ಪ್ರಶ್ನೆ: ಕೆಳಗೆ ಇವೆಯೇ? ಬಾಬಾ ಉತ್ತರ ಕೊಡ್ತಿದ್ದಾರೆ. ಬಾಬಾ ಒಂದು ಬಾರಿ ಶಿವ ಬಾಬಾ ಹೇಳಿದ್ದರು, ಡೈನಾಸರ್ಗಳು ಸಮುದ್ರದ ತಳದಲ್ಲಿವೆ ಎಂದು. ಯಾವಾಗ ದ್ವಾಪರ ಯುಗದಲ್ಲಿ ಸಮುದ್ರವು ಉಕ್ಕಿ ಹರಿಯುತ್ತದೆಯೋ ಆಗ ಅವೆಲ್ಲ ಎಲ್ಲಿಗೆ ಬರುತ್ತವೆ? ಮೇಲೆಯೇ ಬರುತ್ತವೆ ಅಲ್ಲವೇ? ಪ್ರಶ್ನೆ: ಹಾಗಾದರೆ ಬಾಬಾ, ಅಂತಿಮ ಸಮಯದಲ್ಲಿ ವಿನಾಶವಾದಾಗ ಡೈನಾಸರ್ಗಳೆಲ್ಲ ಎಲ್ಲವನ್ನೂ ನುಂಗಿ ಹಾಕಲು ಹೊರಬರುತ್ತವೆಯೇ? ಉತ್ತರ: ಖಂಡಿತವಾಗಿಯೂ ಅವುಗಳನ್ನು ನೋಡಿ ಎಲ್ಲರೂ ಅತ್ತ ಇತ್ತ ಓಡುತ್ತಾರೆ ಮತ್ತು ಅವು ಎಲ್ಲಾ ಕಸವನ್ನು ನುಂಗಿ ಹಾಕುತ್ತವೆ. ಆದರೆ ಯಾರು ತಂದೆಯ ಛತ್ರಛಾಯೆಯ ಅಡಿಯಲ್ಲಿ ಇರುತ್ತಾರೋ ಅಂತಹ ಮಕ್ಕಳು ಇಂತಹ ಸ್ಥಿತಿಯಲ್ಲಿ ಶರೀರ ಬಿಡಲು ಸಾಧ್ಯವಿಲ್ಲ. ಎಂತೆಂತಹ ಮಕ್ಕಳು ಇರುತ್ತಾರೆ ಎಂದರೆ, ಯಾರದ್ದೋ ಒಂದು ಕಾಲು ಕತ್ತರಿಸಿದ್ದರೂ ಓಡುತ್ತಿರುತ್ತಾರೆ, ಕೈ ಇಲ್ಲದಿದ್ದರೂ ಕಣ್ಣಿಲ್ಲದಿದ್ದರೂ ಇಂಥವುಗಳಿಂದ ತಪ್ಪಿಸಿಕೊಂಡು ಓಡುತ್ತಿರುತ್ತಾರೆ.
ಇಂತಹ ಸ್ಥಿತಿ ಬರಲಿದೆ. ಏಕೆಂದರೆ ಪ್ರಾಕೃತಿಕ ವಿಕೋಪಗಳು ಬಹಳ ವೇಗವಾಗಿ ಬರುತ್ತಿವೆ. ಅವುಗಳ ರೂಪ ಬಹಳ ಭಯಾನಕವಾಗಿದೆ ಮತ್ತು ಸಮಯ ಬಹಳ ಕಡಿಮೆ ಇದೆ. ಆದ್ದರಿಂದ ವ್ಯರ್ಥ ಸಮಯ ಕಳೆಯಬೇಡಿ. ಸರಿತಾನೆ ಮಕ್ಕಳೇ? ನೀವು ಎಲ್ಲಿಯವರೆಗೆ ಇದ್ದೀರೋ ಇಲ್ಲಿ ಜವಾಬ್ದಾರಿಯ ಕಡೆಗೆ ಗಮನ ಕೊಡಿ. ಪ್ರತಿಯೊಬ್ಬ ಮಗು ಗಮನ ಕೊಡಲಿ. ಸರಿತಾನೆ? ಖುಷಿಯಾಗಿದ್ದೀರಾ? ಯಾರು ಸಿಕ್ಕಿದರು? ಇಬ್ಬರು ಸಿಕ್ಕರು. ಜನದಟ್ಟಣೆ ಅಂದ್ರೆ ಜನಸಂಖ್ಯೆ ಹೇಗೆ ಬರಲಿದೆ ಎಂದರೆ, ನೀರಿನ ಮುಂದೆ ಅಣೆಕಟ್ಟು ಕಟ್ಟದಿದ್ದರೆ ಅದು ಹೊಡೆದಾಗ ಏನು ಬರುತ್ತದೆ? ಪ್ರವಾಹ. ಹಾಗೆ ಮಕ್ಕಳ ಪ್ರವಾಹ ಬರಲಿದೆ. ಆಮೇಲೆ ನಮ್ಮ ಹತ್ತಿರ ಯಾವುದೇ ಕೆಲಸವಿಲ್ಲ ಎಂದು ಹೇಳಬೇಡಿ. ಎಷ್ಟೊಂದು ಕೆಲಸವಿರುತ್ತದೆ ಎಂದರೆ ಕೇಳಲೇಬೇಡಿ. ಆಮೇಲೆ ನನಗೆ ವಿಶ್ರಾಂತಿ ಬೇಕು ಎಂದು ಹೇಳಬೇಡಿ. ಹೌದು, ಪ್ರವಾಹ ಬರಲಿದೆ ಅಂದ್ರೆ ಬಾಬನ ಹತ್ರ ಮಕ್ಕಳ ಸಂಖ್ಯೆಯ ಪ್ರವಾಹ ಬರಲಿದೆ. ಹೀಗೆ ಬಾಗಿಲು ತಟ್ಟುತ್ತಿದ್ದಾರೆ. ಬೇಗ ಕರೆಯಿರಿ ಬಾಬಾ, ನಮ್ಮ ನಂಬರ್ ಇಷ್ಟು ಹಿಂದೆ ಏಕೆ ಇದೆ? ಎಲ್ಲವನ್ನೂ ಈಗ ಮುರಿಯಲಿದ್ದಾರೆ. ಪ್ರಶ್ನೆ: ಬಾಬಾ, ನಾವು ಕೆಲಸ ಮಾಡುತ್ತೇವೆ. ಒಂದು ವೇಳೆ ಆ ಕೆಲಸ ಮಾಡುವ ಸಮಯದಲ್ಲಿ ಸ್ವಲ್ಪ ತೊಂದರೆಯಾದರೆ? ಉತ್ತರ: ಒಳ್ಳೆಯದು. ಒಂದು ಮಾತು ಹೇಳಿ, ಯಾವಾಗ ಈ ವಿದ್ಯುತ್ ಇರುವುದಿಲ್ಲವೋ ಆಗ ಯಾರಾದರೂ ಕೆಲಸ ಮಾಡುತ್ತಾರೆಯೇ? ಕೆಲವರು ಹೇಳುತ್ತಾರೆ, ಬಾಬಾ ನಮ್ಮದು ಸರ್ಕಾರಿ ಕೆಲಸ. ಯಾವಾಗ ಸರ್ಕಾರವೇ ಇರುವುದಿಲ್ಲವೋ ಆಗ ಯಾರ ಕೆಲಸ ಮಾಡುತ್ತೀರಿ? ಸದ್ಯಕ್ಕೆ ಇದೆಯಲ್ಲವೇ? ಸದ್ಯಕ್ಕೆ ಏನಿದೆಯೋ ಅದನ್ನು ಮಾಡುತ್ತಿದ್ದೀರಿ. ಮುಂದೆ ಬರುವುದರ ಬಗ್ಗೆ ಏಕೆ ಯೋಚಿಸುತ್ತೀರಿ? ಆ ಸಮಯಕ್ಕಿಂತ ಮೊದಲೇ ನೀವೆಲ್ಲ ಮಕ್ಕಳನ್ನು ಏನು ಮಾಡಲಾಗುತ್ತದೆ? ತಂದೆಯ ಹತ್ತಿರ ಎಳೆದುಕೊಳ್ಳಲಾಗುತ್ತದೆ. ನೋಡಿ ಮಕ್ಕಳೇ, ಈ ವಿದ್ಯುತ್ ಕೂಡ ಹೋಗುತ್ತದೆ, ಸರ್ಕಾರವೂ ಹೋಗುತ್ತದೆ. ಎಲ್ಲಿಗೆ ಹೋಗುತ್ತವೆ? ಏಕೆಂದರೆ ವಿನಾಶವಾದಾಗ ಯಾರ ರಾಜ್ಯವಿರುತ್ತದೆ? ಸರ್ಕಾರ ಎಂದರೇನು? ಪ್ರಜಾತಂತ್ರ. ಇದೇ ತಾನೇ ಸರ್ಕಾರ. ಅಂದರೆ ಎಲ್ಲರ ಸ್ಥಿತಿಯೂ ಅಲುಗಾಡುತ್ತಿದೆ. ಹಾಗಾಗಿ ನೋಡಿ, ವಿದ್ಯುತ್ ಇರುವುದಿಲ್ಲ, ಸಾಧನಗಳಿರುವುದಿಲ್ಲ, ಪೆಟ್ರೋಲ್ ಕೂಡ ಇರುವುದಿಲ್ಲ. ಆಮೇಲೆ ಓಡುತ್ತಾರೆ, ಕಾಲ್ನಡಿಗೆಯಲ್ಲಿ ಓಡುತ್ತಾರೆ, ಅತ್ತ ಇತ್ತ ಓಡುತ್ತಾರೆ. ಪ್ರಶ್ನೆ: ಬಾಬಾ, ನನ್ನ ಅಣ್ಣನ ಫೋನ್ ಬಂದಿತ್ತು, ನಾನು ಬರಲೇಬೇಕೆಂದಿದ್ದೆ, ಆದರೆ ಏಕೆ ಕ್ಯಾನ್ಸಲ್ ಆಯಿತು ಎಂದು ಕೇಳುತ್ತಿದ್ದ. ಉತ್ತರ: ಅವರಿಗೆ ಹೇಳಿ, ಪ್ರೀತಿ ಇದ್ದರೆ ಇನ್ನೂ ಬೇಗ ಬೇಗ ಓಡೋಡಿ ಬರುತ್ತಾರೆ. ಈಗ ಕ್ಯಾನ್ಸಲ್ ಆಗಿದ್ದರಲ್ಲೂ ಅಂದ್ರೆ ಬಾಬನ ಹತ್ರ ಬರುವಂತ ಸಮಯದಲ್ಲಿ ಅವ್ರು ಬರುವಂತ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯ್ತು. ಈ ಕ್ಯಾನ್ಸಲ್ ಆಗಿದ್ದರಲ್ಲೂ ಕಲ್ಯಾಣವಿತ್ತು. ಮುಂದಿನ ಸಾರಿ ಬರುತ್ತಾರೆ. ಸರಿತಾನೆ? ಬೇಗ ಬರುತ್ತಾರೆ. ಈಗ ಎಷ್ಟೊಂದು ಮಕ್ಕಳು ದೂರ ದೂರದಿಂದ ಬಂದು ಸೇರುತ್ತಾರೆ. ಎಲ್ಲೆಲ್ಲಿಂದಲೂ ಮೂಲೆ ಮೂಲೆಗಳಿಂದ, ಕಾಡುಗಳಿಂದ, ಹೊರಗಿನಿಂದ ಎಲ್ಲರೂ ಬರುತ್ತಾರೆ. ಪ್ರಶ್ನೆ: ಬಾಬಾ, ನೀವಿಷ್ಟು ದೂರ ಏಕೆ ಬಂದಿರಿ? ಉತ್ತರ: ದೂರ ಏಕೆ ಬಂದೆ? ಮಧುಬನವೇನು ಹತ್ತಿರವಿರಲಿಲ್ಲವಲ್ಲ? ನೋಡಿ ಮಕ್ಕಳೇ, ತಂದೆ ಹೊರಗೆ ಬಂದಿದ್ದಾರೆ. ಇದು ದೂರವಲ್ಲ, ಇದು ಬಹಳ ಹತ್ತಿರವಿದೆ. ತಂದೆಯಿಂದ ದೂರವಿಲ್ಲ. ತಂದೆ ಎಲ್ಲಿಂದ ಬಂದಿದ್ದಾರೆ? ಪರಮಧಾಮದಿಂದ ಬಂದಿದ್ದಾರೆ. ನೀವು ಹೇಳುತ್ತೀರಲ್ಲವೇ, ಬಾಬಾ ಇಷ್ಟು ದೂರ ಬಂದು ಕುಳಿತಿದ್ದೀರಿ, ನಮ್ಮ ಆಸುಪಾಸಿನಲ್ಲೇ ಬಂದು ಕುಳಿತುಕೊಳ್ಳಬಾರದಿತ್ತೇ ಎಂದು. ವಿದೇಶದ ಮಕ್ಕಳು ಆಗ ಏನು ಹೇಳುತ್ತಾರೆ? ಬಾಬಾ ಒಂದು ಸುತ್ತು ಅಲ್ಲಿಗೂ ಬರಬಾರದಿತ್ತೇ ಎಂದು. ಅಲ್ಲಿಗೂ ಬನ್ನಿ ಎಂದು ಅಂದ್ರೆ ಇಲ್ಲಷ್ಟೇ ಭಾರತದಲ್ಲಿ ಬಂದಿದ್ದೀರಿ, ಒಂದ್ ರೌಂಡ್ ವಿದೇಶಕ್ಕೂ ಬಂದು ಹೋಗ್ರಿ ಅಂತ. ನಿಮ್ಮಂತೆಯೇ ಇನ್ನು ಅನೇಕ ಮಕ್ಕಳು ಏನು ಹೇಳುತ್ತಾರೆ? ಬಾಬಾ ನಿಮ್ಮ ಮನೆ ನಮ್ಮ ಮನೆಯ ಎದುರಿಗೆ ಇರಬಾರದಿತ್ತೇ, ನೀವು ಅಲ್ಲಿಗೆ ಬರಬೇಕಿತ್ತು ಎಂದು. ಪ್ರತಿಯೊಂದು ಮಗುವು ಹೇಳುತ್ತದಲ್ಲವೇ? ಆದರೆ ಪ್ರೀತಿಯಲ್ಲಿ ದೂರವನ್ನು ಅಳೆಯಲು ಸಾಧ್ಯವಿಲ್ಲ. ಹೇಗೆ ನೀವು ಮಕ್ಕಳು ಬಹಳ ದುಃಖದಲ್ಲಿದ್ದಾಗ ನಿಮ್ಮ ಬಾಬಾ ಪರಮಧಾಮ ಮತ್ತು ಸೃಷ್ಟಿಯ ನಡುವಿನ ದೂರವನ್ನು ಅಳೆದರೆ? ಇಲ್ಲವಲ್ಲ. ಯಾವ ಪರಮಧಾಮವು ಅವರ ಅತ್ಯಂತ ಪ್ರಿಯವಾದ ಮನೆಯು ಅದನ್ನು ಅವರು ಮಕ್ಕಳಿಗಾಗಿ ಬಿಟ್ಟು ಬಂದರು. ಆಮೇಲೆ ನೋಡಿದರು ಮಕ್ಕಳು ಇನ್ನೂ ಸಿಗಲು ಸಾಧ್ಯವಾಗುತ್ತಿಲ್ಲ, ಇನ್ನು ತಂದೆ ಮಕ್ಕಳ ಹತ್ತಿರ ತಲುಪಲು ಸಾಧ್ಯವಾಗುತ್ತಿಲ್ಲ. ಆಗ ತಂದೆ ಏನು ಮಾಡಿದರು? ಮಧುಬನವನ್ನೇ ಬಿಟ್ಟು ಬಂದರು. ಆಮೇಲೆ ಎಷ್ಟು ಹತ್ತಿರ ಬಂದರು ಮಕ್ಕಳೇ ಯೋಚಿಸಿ. ಎಲ್ಲಿ ಅಷ್ಟು ಹಿಂದಿನ ಗೇಟ್ನಲ್ಲಿ ಕುಳಿತುಕೊಳ್ಳುತ್ತಿದ್ದವರು ಈಗ ಎಲ್ಲಿ ಕುಳಿತಿದ್ದೀರಿ?
ಇಲ್ಲಿ ತಂದೆಯ ಜೊತೆಯಲ್ಲಿ ಈಗ ಇಷ್ಟು ಹತ್ತಿರ ಬಂದ ಮೇಲೂ ಹೇಳುತ್ತೀರಿ, ಬಾಬಾ ಇಷ್ಟು ದೂರ ಏಕೆ ಬಂದಿರಿ ಎಂದು? ಇನ್ನೂ ದೂರ ಅನಿಸುತ್ತದೆಯೇ? ಹೇಳಿ, ಏನು ಮಾಡೋಣ? ನೋಡಿ ಮಕ್ಕಳೇ, ಎಷ್ಟೇ ದೂರವಿದ್ದರೂ ಮಧುಬನದಷ್ಟು ದೂರದ ಅಂತರವಿಲ್ಲವಲ್ಲ. ನೀವುಗಳಂತೂ ಎಷ್ಟು ಹತ್ತಿರ ಕುಳಿತಿದ್ದೀರಿ. ಬರುವ ಸಮಯದಲ್ಲಿ ಜನಸಂದಣಿ ಉಂಟಾಗುತ್ತದೆ. ಯಾರನ್ನು ತಡೆಯುತ್ತೀರಿ? ಯಾರೂ ನಿಲ್ಲುವುದಿಲ್ಲ, ಯಾರೂ ನಿಲ್ಲುವುದಿಲ್ಲ. ಜನದಟ್ಟಣೆ ನೀರಿನ ಪ್ರವಾಹದಂತೆ ಹೆಚ್ಚಾಗುತ್ತದೆ. ಹೇಗೆ ನೀರನ್ನು ತಡೆಯಲು ಸಾಧ್ಯವಿಲ್ಲವೋ ಹಾಗೆಯೇ ಜನಸಂಖ್ಯೆಯನ್ನು ತಡೆಯಲು ಸಾಧ್ಯವಿಲ್ಲ. ಅಂದ್ರೆ ಬಾಬನ ಹತ್ರ ಬರುವಂತ ಮಕ್ಕಳ ಸಂಖ್ಯೆನ ತಡಿಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಜನಸಂದಣಿಯು ಆ ಸಮಯದಲ್ಲಿ ಇರುತ್ತದೆ ಯಾವಾಗ ತಂದೆ ಬರುತ್ತಾರೋ ಸಂಪೂರ್ಣ ನಿಶಬ್ದವಾಗಿ ಬಿಡುತ್ತದೆ. ಇದು ತಂದೆಯ ಶಕ್ತಿಯಾಗಿದೆ. ಪ್ರಶ್ನೆ, ಬಾಬಾ ನಮಗಾಗಿ ಯಾವುದಾದರೂ ನಿರ್ದೇಶನ? ಉತ್ತರ, ಎಲ್ಲಕ್ಕಿಂತ ಮೊದಲ ನಿರ್ದೇಶನವೆಂದರೆ ಹಿಂದಿನವರೆಗೆ ಇರುವ ಪ್ರೀತಿಯನ್ನು ಇನ್ನೂ ಹೆಚ್ಚಿಸಿಕೊಳ್ಳಿ, ಬ್ಯಾಲೆನ್ಸ್ ಮಾಡಿ. ಜೊತೆ ಜೊತೆಗೆ ಬಾಬನ ಸೇವೆ ಮಾಡಿರಿ. ನೀವು ತಂದೆಯನ್ನು ಭೇಟಿ ಮಾಡಿದ್ದೀರಿ, ಮಿಲನ ಮಾಡಿದ್ದೀರಿ. ಪ್ರತಿಯೊಂದು ಆತ್ಮವು ಚಡಪಡಿಸುತ್ತಿದೆ. ಅವರಿಗೆ ಸಂದೇಶ ತಲುಪಿಸುವ ಕರ್ತವ್ಯವನ್ನು ಮಾಡಿ. ಈಗ ವಿಜ್ಞಾನದ ಈ ಸಾಧನಗಳನ್ನು ಬಳಸಿಕೊಳ್ಳಿ. ಅಂದರೆ ಮೊಬೈಲ್ ನೋಡಿ, ವಯರ್ ಇಲ್ಲದ ಮೊಬೈಲ್, ಟೆಲಿಫೋನ್ ಮೊದಲು ಎಂತಹದ್ದು ಇತ್ತು ಎಂದರೆ ಹೀಗೆ ತಿರುಗಿಸಿ ನಂತರ ಹಲೋ ಎನ್ನಬೇಕಿತ್ತು. ಈಗ ಇದನ್ನು ಬಳಸಿಕೊಳ್ಳಿ, ಆಮೇಲೆ ಇದು ಬಂದಾಗುತ್ತದೆ. ಒಬ್ಬರಿಗೆ ಹೆಚ್ಚು ಸಮಯ ಕೊಡಬೇಡಿ, 5 ನಿಮಿಷ 10 ನಿಮಿಷ ಅಷ್ಟೇ. ಬೇಗ ಬೇಗ, ಎಷ್ಟು ಬೇಗ ಬೇಗ ಸಂದೇಶ ತಲುಪಿಸಿ. ಏಕೆಂದರೆ ಈಗ ಇದೇ ದಾರಿಯಾಗಿದೆ, ಆಮೇಲೆ ಇದು ನಿಂತು ಹೋಗುತ್ತದೆ. ಇದನ್ನು ಎಲ್ಲರಿಗೂ ಸಂದೇಶ ತಲುಪಿಸಿ. ಸರಿ ತಾನೆ? ಅರ್ಥವಾಯಿತೆ? ಹೇಗಿದ್ದರೂ ಸಂದೇಶ ಹೋಗುತ್ತಿದೆ. ಆದರೂ ನಿಮ್ಮ ಕಡೆಯಿಂದ ಪ್ರತಿಯೊಂದು ಆತ್ಮಕ್ಕೂ ಎಲ್ಲೆಲ್ಲಿ ಕೊಡಲು ಸಾಧ್ಯವೋ ಅಲ್ಲಿ ಕೊಡಿ. ನೋಡಿ, ಮನೆಯಲ್ಲಿ ಕುಳಿತು ಕೂಡ ಈ ಸೇವೆ ಮಾಡುತ್ತೀರಿ. ಇಂತಹ ಸೇವೆ ಮಾಡಿ. ಕೇವಲ ಟೆಲಿಫೋನ್ ಇರುವವರಿಗೆ ಮಾತ್ರವಲ್ಲ, ನಿಮ್ಮ ಅಕ್ಕಪಕ್ಕದಲ್ಲಿರುವವರಿಗೂ ಸೇವೆ ಮಾಡುತ್ತೀರಿ. ಪ್ರಶ್ನೆ, ಬಾಬಾ ಅಸ್ಸಾಂನಲ್ಲಿ ಎಷ್ಟು ಸೇವೆ ಬೆಳೆಯಬೇಕೋ ಅಷ್ಟೇಕೆ ಬೆಳೆಯುತ್ತಿಲ್ಲ? ಉತ್ತರ, ಯಾವಾಗ ತಂದೆ ಬರುತ್ತಾರೋ ಆಗ ಸೇವೆ ಬೆಳೆಯುತ್ತದೆ. ನೋಡಿ ಮಕ್ಕಳೇ, ತಂದೆಯು ಯಾವ ಸ್ಥಾನದಿಂದ ಎಷ್ಟು ಮಕ್ಕಳನ್ನು ಎತ್ತಿಕೊಳ್ಳಬೇಕು ಅಷ್ಟೇ ಎತ್ತಿಕೊಳ್ಳುತ್ತಾರಲ್ಲವೇ? ಅದಕ್ಕಿಂತ ಹೆಚ್ಚು ಹೇಗೆ ಎತ್ತಿಕೊಳ್ಳಲು ಸಾಧ್ಯ? ಅದರ ತೀವ್ರತೆ ಹೆಚ್ಚಾಗುತ್ತದೆ. ಆದರೆ ತಂದೆಯು ಪ್ರತಿಯೊಂದು ಸ್ಥಾನದಿಂದ 1 ಇಡಿಯಷ್ಟು ಎತ್ತಿಕೊಳ್ಳುತ್ತಾರೆ, ಇನ್ನೊಂದು ಸ್ಥಾನದಿಂದ 1 ಇಡಿಯಷ್ಟು ಎತ್ತಿಕೊಳ್ಳುತ್ತಾರೆ. ಆದರೆ ನೀವು ಇಡೀ ಅಸ್ಸಾಂ ಬರಲಿ ಎಂದರೆ ಆಗ ಬೇರೆ ಕಡೆಯ ಮಕ್ಕಳು ಏನು ಮಾಡುತ್ತಾರೆ? ಬೇರೆ ಕಡೆಯ ಮಕ್ಕಳು ಎಲ್ಲಿಗೆ ಹೋಗುತ್ತಾರೆ? ಈಗ ದೆಹಲಿಯಿಂದ 1 ಇಡಿ ಎತ್ತಿಕೊಂಡರು, ಮುಂಬೈನಿಂದ 1 ಇಡಿ ಎತ್ತಿಕೊಂಡರು, ಅಸ್ಸಾಂನಿಂದ 1 ಇಡಿ, ಹೀಗೆ ಇಡೀ ಸೇರಿಸಿ ಅವರು ಸತ್ಯಯುಗವನ್ನು ನಿರ್ಮಿಸುತ್ತಾರಲ್ಲವೇ? ಈಗ ಒಂದೇ ಸ್ಥಾನದಿಂದ ಎತ್ತಿಕೊಂಡರೆ ಅದು ಬಹಳ ತುಂಬಿ ಹೋಗುತ್ತದೆ. ಆಮೇಲೆ ಬೇರೆ ಬೇರೆ ಸ್ಥಾನದಿಂದ ಬರುವ ಮಕ್ಕಳು ಹೇಗೆ ಮಾಡುತ್ತಾರೆ? ಆದರೆ ಅಂತಿಮ ಸಮಯದಲ್ಲಿ ಮೆಜಾರಿಟಿ ಆತ್ಮಗಳಿಗೆ ತಂದೆಯ ಪರಿಚಯ ಸಿಗುತ್ತದೆ. ಈ ಸಮಯ ಈಗ ಬರಲಿದೆ. ಸರಿ ತಾನೆ ಮಕ್ಕಳೇ? ಮತ್ತೆ ಭೇಟಿಯಾಗೋಣ. ಪ್ರಶ್ನೆ, ಬಾಬಾ ಈಗ ಮಧುಬನದ ಸಿಸ್ಟಮ್ ಇರುವುದಿಲ್ಲ ಅಲ್ಲವೇ? ಉತ್ತರ, ಈಗ ಆ ಸಿಸ್ಟಮ್ ಇರುವುದಿಲ್ಲ. ಏಕೆಂದರೆ ಸಿಸ್ಟಮ್ಗೆ ತಂದೆ ಬಂದಿಯಾಗುವುದಿಲ್ಲ. ತಂದೆಯದ್ದೇ ಆದ ಇಚ್ಛೆ ಇರುತ್ತದೆ. ಎಲ್ಲಿಯವರೆಗೆ ಸಿಸ್ಟಮ್ಗೆ ಬಂದಿಯಾಗುತ್ತಾರೆ? ಯಾವ ದಿನ ನಿರ್ಧರಿಸಿದರೂ ಈ ಸಿಸ್ಟಮ್ ಬೇಡ ಎಂದು, ಆಗ ಅದು ಶರೀರವನ್ನು ಬಂಧಿಸಲಿ ಅಥವಾ ಏನೇ ಮಾಡಲಿ ಅವರು ಹೊರ ಬಂದರು. ಆಮೇಲೆ ಆ ಸಿಸ್ಟಮ್ ಇರುವುದಿಲ್ಲ. ಹೌದು, ಆದರೆ ಸ್ವಲ್ಪ ಹೀಗೆ ಆಗುತ್ತದಲ್ಲವೇ ಮಕ್ಕಳೇ? ಸಿಸ್ಟಮ್ ಎಂದರೇನು? ಸ್ವಲ್ಪ ಸೆಟ್ಟಿಂಗ್ ಮಾಡಬೇಕಾಗುತ್ತದೆ, ಹೌದಲ್ಲವೇ? ಏಕೆಂದರೆ ಬಹಳಷ್ಟು ಮಕ್ಕಳಿದ್ದಾರೆ. ಗ್ರೂಪ್ ಬಂದಂತೆಲ್ಲ ಸ್ವಲ್ಪ ಸೆಟ್ಟಿಂಗ್ ಮಾಡಲೇಬೇಕಾಗುತ್ತದೆ. ಸರಿ ತಾನೆ ಮಕ್ಕಳೇ? ಪ್ರಶ್ನೆ, ಬಾಬಾ ನೀವು ಮೌಂಟ್ ಅಬುಗೆ ಇನ್ನು ಮುಂದೆ ಎಂದೂ ಹೋಗುವುದಿಲ್ಲವೇ? ಉತ್ತರ, ಡ್ರಾಮಾ ಮತ್ತು ತಂದೆ ಯಾವಾಗ ಹೇಳುತ್ತಾರೋ ಆಗ ಖಂಡಿತ ಹೋಗುತ್ತೇವೆ. ಈಗಲೇ ತಂದೆಯ ಆಜ್ಞೆ ಬಂದರೆ ಮಧುಬನಕ್ಕೆ ಹೋಗಿ ಎಂದು ಈಗಲೇ ಹೋಗುತ್ತೇವೆ. ಆದರೆ ಇದು ಕೂಡ ಡ್ರಾಮಾದಲ್ಲಿ ಒಂದು ಪಾತ್ರವಾಗಿದೆ. ಸರಿ ತಾನೆ ಮಕ್ಕಳೇ? ಮತ್ತೆ ಭೇಟಿಯಾಗೋಣ. ಒಳ್ಳೆಯದು ಮಕ್ಕಳೇ. ಇಂತಹ ಮಧುರಾತಿ ಮಧುರ ಮಕ್ಕಳೇ, ಮಧುರಾತಿ ಮಧುರ ಬಾಬಾರವರ ನೆನಪು ಪ್ರೀತಿಯನ್ನು ಎಲ್ಲರಿಗೂ ಕೊಡಿ.
ಇಲ್ಲಿ ಕುಳಿತಿರಲಿ ಅಥವಾ ಅವರು ಎಲ್ಲೇ ಇರಲಿ, ಎಲ್ಲರೂ ಕೇಳಿಸಿಕೊಳ್ಳಿ. ಎಲ್ಲರಿಗೂ ಬಾಬಾರವರ ವಿಶೇಷ ನೆನಪು ಪ್ರೀತಿ. ಎಲ್ಲರಿಗೂ ಅವರ ಹೆಸರಿನ ಸಹಿತವಾಗಿ ನೆನಪು ಪ್ರೀತಿಗಳು. ಮತ್ತು ಎಲ್ಲರ ಹೆಸರು ಒಂದೇ ಆಗಿದೆ. ಏನು ಏನು ಆತ್ಮ. ಹಾಗಾಗಿ ಎಲ್ಲ ಆತ್ಮಗಳಿಗೆ ಬಾಪ್ ದಾದಾರವರ ಹೆಸರಿನ ಸಹಿತ ನೆನಪು ಪ್ರೀತಿ. ಆಯಿತು, ಬಾಬಾ ಎಲ್ಲರಿಗೂ ಒಬ್ಬೊಬ್ಬರಿಗೆ ಟೋಲಿ ತಿನ್ನಿಸಿದರು. ಈಗ ನೀವು ಎಷ್ಟು ಮಧುರವಾಗಬೇಕೆಂದರೆ ನಿಮ್ಮನ್ನು ನೋಡಿ ಜನರು ಇವರಿಗೇನು ಸಿಕ್ಕಿದೆ ಎಂದು ಕೇಳಬೇಕು. ಆಗ ನೀವೇನು ಹೇಳುತ್ತೀರಿ? ಹೃದಯಕ್ಕೆ ಹೃದಯ ಸಿಕ್ಕಿದೆ, ತಂದೆಯ ಹೃದಯ ನನ್ನ ಹೃದಯದೊಂದಿಗೆ ಒಂದಾಗಿದೆ. ಸರಿ ತಾನೆ ಮಕ್ಕಳೇ? ಮತ್ತೆ ಭೇಟಿಯಾಗೋಣ, ಬೇಗ ಬೇಗ ಭೇಟಿಯಾಗೋಣ. ಬರುತ್ತೀರಲ್ಲವೇ? ಒಳ್ಳೆಯದು, ಮತ್ತೆ ಭೇಟಿಯಾಗೋಣ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯ. ವರದಾನ: ವಿಶ್ವದ ಮಾಲೀಕರಿಂದ ಬಾಲಕ ಭವ. ನೀವು ಮಕ್ಕಳಿಗೆ ಜೀವನದಲ್ಲಿ ಯಾವುದಾದರೂ ಅಪ್ರಾಪ್ತಿ ಕಾಣಿಸುತ್ತದೆಯೇ? ಭವಿಷ್ಯದಲ್ಲಿ ಅಪ್ರಾಪ್ತಿ ಮತ್ತು ಪ್ರಾಪ್ತಿಯು ಜೀವನದ ಬಗ್ಗೆ ಗೊತ್ತೇ ಇರುವುದಿಲ್ಲ. ಈಗ ಎರಡೂ ಗೊತ್ತಿದೆ, ಹಾಗಾಗಿ ಮಜಾ ಈಗಲೇ ಇದೆ. ಆದ್ದರಿಂದ ಬ್ರಾಹ್ಮಣರಾಗುವುದು ಎಂದರೆ ಬೇಕು ಬೇಕು ಎನ್ನುವುದು ಸಮಾಪ್ತಿಯಾಗುವುದು. ಯಾವಾಗ ತಂದೆಯು ಸರ್ವ ಖಜಾನೆಗಳನ್ನು ಕೊಟ್ಟಿದ್ದಾರೋ, ಕೀಲಿಯನ್ನು ಕೊಟ್ಟಿದ್ದಾರೋ, ಆಮೇಲೆ ಏಕೆ ಹೇಳುತ್ತೀರಿ? ನೀವು ಕೇಳುವ ರೂಪ ತಂದೆಗೆ ಇಷ್ಟವಾಗುವುದಿಲ್ಲ. ವಿಶ್ವದ ಮಾಲೀಕನ ಬಾಲಕರು ಕೇಳಿದರೆ ಚೆನ್ನಾಗಿ ಕಾಣುತ್ತದೆಯೇ? ಆದ್ದರಿಂದ ಸದಾ ಇದೇ ನಶೆಯಲ್ಲಿರಿ, ನಾವು ವಿಶ್ವದ ಮಾಲೀಕನ ಬಾಲಕರಾಗಿದ್ದೇವೆ ಎಂದು. ಆಗ ಕೇಳುವುದು ಸಮಾಪ್ತಿಯಾಗುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.